ದರ್ಶನ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋ ಭಾಗವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿನ ಕೂಡ ತನಿಖೆಗೆ ಒಳಪಡಿಸಲಾಗಿತ್ತು. ಇನ್ಫ್ಯಾಕ್ಟ್ ಪತ್ನಿ ವಿಜಯಲಕ್ಷ್ಮಿಯಿಂದ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಕಂಡುಕೊಂಡಿದ್ದಾರೆ ಎಪಿ ನಗರ ಪೊಲೀಸರು. ಎಪಿ ನಗರ ಠಾಣೆಯಲ್ಲಿ ವಿಜಯಲಕ್ಷ್ಮಿ ಅವರ ವಿಚಾರಣೆ ಕೂಡ ನಡೆಯಿತು. ಸತತ 4 ಗಂಟೆಗಳಿಂದ ವಿಜಯಲಕ್ಷ್ಮಿ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಲಾಯಿತು. ಪ್ರಮುಖವಾಗಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಮಾಹಿತಿ ಇತ್ತಾ, ನಿಮ್ಮ ಜೊತೆ ಮಾತಾಡಿದ್ರ, ಈ ಥರದ ಅನೇಕ ಕ್ವೆಶ್ಚನರಿಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಪೊಲೀಸರು. ಸೊ ಅದನ್ನು ಕೇಳಿದ್ದಾರೆ. ಕೊಲೆ ವೇಳೆ ದರ್ಶನ್ ಧರಿಸಿದಂತಹ ಶೂ ಅನ್ನ ಕೂಡ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಿಂದಲೇ ಸೀಸ್ ಮಾಡಿದ್ದು ನೆನಪಿರ್ಬೋದು ನಿಮಗೆ. ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಅದಾದ್ಮೇಲೆ ಕೊಟ್ಟರು. ಬಿಕಾಸ್ ಕ್ರೈಮ್ ಸೀನ್ ನ ಭಾಗವಾಗಿ ಆ ಎವಿಡೆನ್ಸ್ ಏನಿತ್ತು ಅದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ನೀವು ಕೂಡ ವಿಚಾರಣೆಗೆ ಬರಬೇಕಾಗತ್ತೆ ಅಂತ ಕರೆಸ್ಕೊಂಡ್ರು. ಸತತ 4 ಗಂಟೆಗಳಿಂದ ವಿಚಾರಣೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ಎದುರಿಸಿದ್ರು. ಬೇಸಿಕ್ ಕ್ವೆಶನ್ಸ್ ಅನ್ನು ಕೇಳಿರ್ತಾರೆ. ಕೊಲೆ ಬಗ್ಗೆ ಮಾಹಿತಿ ಇತ್ತಾ, ಚರ್ಚೆ ಆಗಿತ್ತಾ, ಯಾರಾದ್ರೂ ಬಂದು ಹೇಳಿದ್ರಾ, ನಿಮ್ಗೇನಾದ್ರೂ ಕ್ಲೂ ಸಿಕ್ಕಿತ್ತಾ, ಹಿಂಟ್ ಇತ್ತಾ, ಜೊತೆಗೆ ಇವರ ಬ್ಯಾಕ್ ಗ್ರೌಂಡು, ಹಾಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಹೇಗಿತ್ತು, ಈ ಥರ ಅನೇಕ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ವಿಚಾರಣೆಯ ಇನ್ಸೈಡ್ ಡೀಟೇಲ್ಸ್ ಏನು ಲಭ್ಯ ಆಗ್ತಾ ಇದೆ ಅಂತ? ಮಮತಾ, ಕೊಲೆ ಆರೋಪಿಯಾಗಿರುವಂಥ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಎಪಿ ನಗರ ಪೊಲೀಸ್ ಠಾಣಾ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ವಿಜಯಲಕ್ಷ್ಮಿ ಅವರಿಗೆ ತನಿಖಾಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದರು. ಕೊಲೆ ಸಂಬಂಧಪಟ್ಟಂತೆ ನೀವು ವಿಚಾರಣೆಗೆ ಹಾಜರಾಗಬೇಕು, ಎಪಿ ನಗರ ಪೊಲೀಸ್ ಠಾಣೆಗೆ ಬಂದು ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದರು. ಕಾರಣ ಇಷ್ಟೇ, ಕೊಲೆಯ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದು. ಜೊತೆಗೆ ಈಗಾಗಲೇ ಪೊಲೀಸರು ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಕೃತ್ಯ ನಡೆದಂಥ ದಿನ ಧರಿಸಿದ್ದಂಥ ಶೂ ವಿಜಯಲಕ್ಷ್ಮಿ ವಾಸವಾಗಿದ್ದ ಮನೆಯಲ್ಲಿ ಪತ್ತೆಯಾಗಿತ್ತು. ಹಾಗಾಗಿ ವಿಜಯಲಕ್ಷ್ಮಿ ಅವರೇ ಆ ಶೂ ಅನ್ನು ಸ್ಪಾಟ್ ಮಾಜರ್ ಮಾಡಲಿಕ್ಕೆ ಅವಕಾಶ ಕೊಡದೆ ಪೊಲೀಸರು ನನ್ನ ಮಗ ಅಪ್ರಾಪ್ತ ಇದ್ದಾನೆ, ಹಾಗಾಗಿ ನೀವು ಮನೆ ಒಳಗಡೆ ಬಂದು ಮಹಾಜರ್ ಮಾಡಿದರೆ ಅಷ್ಟೊಂದು ಸಮಂಜಸ ಇರೋದಿಲ್ಲ, ಹಾಗಾಗಿ ದಯವಿಟ್ಟು ನನಗೆ ಸಹಕರಿಸಿದ್ರೆ ನಾನೇ ಶೂ ಅನ್ನು ತಂದು ಕೊಡ್ತೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿ ವಿಜಯಲಕ್ಷ್ಮಿ ಅವರೇ ಬಂದು ಶೂ ಅನ್ನು ಕೊಟ್ಟಿರೋದ್ರಿಂದ ಆ ಶೂನ ಬಗ್ಗೆ ಕೂಡ ಮಾಹಿತಿ ಕೇಳಲಿಕ್ಕೆ ನೋಟಿಸನ್ನು ಕೊಡಲಾಗಿತ್ತು. ಹಾಗಾಗಿ ವಿಚಾರಣೆಗೆ ಇವತ್ತು ವಿಜಯಲಕ್ಷ್ಮಿ ಅವರು ಹಾಜರಾಗಿದ್ದರು. ಕಳೆದ 2 ಗಂಟೆಯಿಂದಲೂ ಕೂಡ ನಿರಂತರವಾಗಿ ವಿಜಯಲಕ್ಷ್ಮಿ ಅವರಿಗೆ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಎಪಿ ನಗರ ಪೊಲೀಸರು ಮಾಡ್ತಿರುವಂಥದ್ದು. ಮಮತಾ, ರೈಟ್. ನಾಗೇಶ್, ಇದ್ರ ಜೊತೆಗೆ ಈಗೇನು ಕಂಪ್ಲೀಟ್ ಆಗಿ ಇವರ ವಿಚಾರಣೆ ಕನ್ಕ್ಲೂಡ್ ಆಗಿದೆಯಾ ಅಥವಾ ಮತ್ತೊಂದ್ಸಲ ಇವರನ್ನೇನಾದ್ರೂ ಸ್ಟೇಷನ್ಗೆ ಕರೆಸುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಮಮತಾ, ಈಗಿರುವಂಥ ಮಾಹಿತಿ ಪ್ರಕಾರ ಈಗ ನೋಟಿಸನ್ನು ಕೊಡಲಾಗಿತ್ತು ವಿಜಯಲಕ್ಷ್ಮಿ ಅವರಿಗೆ. ಆ ನೋಟಿಸಂತೆ ವಿಚಾರಣೆಗೆ ಹಾಜರಾಗಿದ್ದರು. ನೋಟಿಸಲ್ಲಿ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿದರು, ದರ್ಶನ್ ಅವರು ಕೊಲೆ ಮಾಡಿದಂಥ ವಿಚಾರ ನಿಮಗೆ ತಿಳಿದಿತ್ತಾ, ಆ ಬಗ್ಗೆ ಮಾಹಿತಿ ಕೊಡಬೇಕು, ಜೊತೆಗೆ ಆ ಕೇಸ್ನ ಸಂಬಂಧಪಟ್ಟಂಥ ದಾಖಲೆಗಳು ನಿಮ್ಮ ಮನೆಯಲ್ಲಿ ಸಿಕ್ಕಿದ್ವು, ಆ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿ ಆ ದಾಖಲೆಗಳನ್ನು ತಂದಿಟ್ಟಾರೆ ಯಾರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮ್ಮಿಂದ ಬೇಕು, ಹಾಗಾಗಿ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಇವತ್ತು ವಿಜಯಲಕ್ಷ್ಮಿ ಅವರು ವಿಚಾರಣೆಗೆ ಹಾಜರಾಗಿದ್ರು. ಮತ್ತೆ ವಿಚಾರಣೆ ಮಾಡಿ ಅವಶ್ಯಕತೆ ಇದ್ರೆ ನಾವು ನಿಮ್ಮನ್ನ ವಿಚಾರಣೆಗೆ ಕರೆಯೋದಾಗಿ ಹೇಳಿ ಅವರಿಗೆ ಕಳಿಸ್ಕೊಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಮಮತಾ, ಆಲ್ ರೈಟ್. ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.